ವಿ ಕಾವೇರಿ ಟ್ರಾವೆಲ್ಸ್ಗೆ ಸೇರಿದಂತಹ ಬಸ್ ಇದು. ಕಾವೇರಿ ಬಸ್ ಇವತ್ತು ಅಗ್ನಿಗೆ ಆಹುತಿಯಾಗಿದೆ. ಬಟ್ ಈ ಬಸ್ ತುಂಬ ಹಳೇದೇನಲ್ಲ, ಆದರೆ ಪದೇ ಪದೇ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ನೋಡಿ, ಈ ಬಸ್ ವಿರುದ್ಧ ತೆಲಂಗಾಣದಲ್ಲೇ 16 ಪ್ರಕರಣಗಳು ದಾಖಲಾಗಿವೆ. ಇದುವರೆಗೂ ಸುಮಾರು 23,000 ರೂಪಾಯಿ ದಂಡ ಇದೆ. ಇನ್ನೂ ಕೂಡ ಅದು ಪಾವತಿ ಮಾಡಿಲ್ಲ. ಅದ್ರ ಬಗ್ಗೆನೂ ಕೂಡ ಚಲನ್ ರಸೀಟ್ ನಮ್ಮ ಹತ್ರ ಇದೆ. ವೆಮುರಿ ಕಾವೇರಿ ಟ್ರಾವೆಲ್ಸ್ ಅಂತ ಹೇಳಿ, ಇದು ವಿ ಕಾವೇರಿ ಟ್ರಾವೆಲ್ಸ್ ಅಂತ ಹೇಳಿದ್ರೆ ವೆಮುರಿ ಕಾವೇರಿ ಟ್ರಾವೆಲ್ಸ್ ಒಡೆತನದಲ್ಲಿರುವಂಥ ಬಸ್ ಇದು. ಒಡಿಶಾದ ರಾಯಗಢದ ವೆಮುರಿ ವಿನೋದ್ ಕುಮಾರ್ ಅಂತೇಳಿ ಇವರು ಅಲ್ಲೇನೆ ಆ ಬಸ್ಸನ್ನು ರಿಜಿಸ್ಟರ್ ಮಾಡಿಸಿದ್ದಾರೆ. ಸೊ ಹಾಗಾಗಿನೇ ಡಿ ಅನ್ನುವಂಥ ರಿಜಿಸ್ಟ್ರೇಷನ್, ಅಂದರೆ ಡಿಯು ಡಾಮನ್ನ ರಿಜಿಸ್ಟ್ರೇಷನ್ ಹೊಂದಿರುವಂಥ ಬಸ್ ಇದು. 2018ರ ಮೇಕಿದು ಮಾಡೆಲ್ ಬಸ್ ಇದು. ಸುಮಾರು ಒಂದು 7 ವರ್ಷ ಹಳೆಯದಷ್ಟೇ. FC ಏನು ಲ್ಯಾಪ್ಸ್ ಆಗಿಲ್ಲ, ಎಲ್ಲವೂ ಕೂಡ ಸರಿ ಇದೆ, ಫಿಟ್ನೆಸ್ ಕೂಡ ಇದೆ. ಬಟ್ ಕೆಲವೊಂದಷ್ಟು ಕೇಸ್ಗಳು ಈ ಬಸ್ ಮೇಲಿದೆ ಅಂಥೇಳಿ ಮೇ 2ನೇ ತಾರೀಕು 2018ಕ್ಕೇ ಖರೀದಿಯಾಗಿರುವಂಥ ಬಸ್ ಇದು. ಡಿಯು ಡಾಮನ್ನಲ್ಲಿ ಆವಾಗ ನೋಂದಣಿ ಕೂಡ ಮಾಡಿದ್ದಾರೆ ಆಗಸ್ಟ್ನಲ್ಲೇ. ಇನ್ನು 29/4/2025 ರಾಯಗಢದ RTOದಲ್ಲಿ ಮರು ನೋಂದಣಿ ಆಗಿದೆ. ಸ್ಕ್ಯಾನಿಯಾ ಬ್ರ್ಯಾಂಡ್ನ ಬಸ್ ಇದು. ನೋಂದಣಿ ಸಂಖ್ಯೆ ಕೂಡ ಇದೆ, DD01 ಅಂತೇಳಿ ಅದರ ಒಂದು ರಿಜಿಸ್ಟ್ರೇಷನ್ ನಂಬರ್. ಸೊ 2027ರವರೆಗೂ ಕೂಡ ಫಿಟ್ನೆಸ್ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಇದೆ ಇನ್ನೂ ಕೂಡ. ಸೊ ಹಾಗಾಗಿ ಫಿಟ್ನೆಸ್ದೇನು ಸಮಸ್ಯೆ ಎಲ್ಲ ಚೆನ್ನಾಗೇ ಇದೆ, ವೆಲ್ ಮೇಂಟೈನ್ಡ್ ಬಸ್ ಅಂತಲೇ ಹೇಳ್ತಾರೆ. ಆದರೆ ಈ ಬಸ್ಗಳ ಸಮಸ್ಯೆ ಅಂತ ಹೇಳಿದ್ರೆ ಕಂಪ್ಲೀಟ್ ಸೀಲ್ಡ್ ಆಗಿರುತ್ತೆ ಈ ಬಸ್ಗಳು. ಸೊ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಅವಕಾಶಗಳಿರೋದಿಲ್ಲ. ಜೊತೆಗೆ ಈ ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತೆ ಆ ಗ್ಲಾಸನ್ನು ಹೊಡೆಯೋದಕ್ಕೆ, ಬಟ್ ಅದನ್ನು ಹೊಡೆಯೋದು ಹೆಂಗೆ, ಅದಕ್ಕೆ ಕರೆಕ್ಟ್ ಆದಂಥ ಒಂದು ಎಕ್ವಿಪ್ಮೆಂಟ್ಗಳು ಅಲ್ಲಿ ಇಟ್ಟಿರೋದಿಲ್ಲ. ಈಗ ಸಹಜವಾಗಿ ನಾವು ಬೇರೆ ಕಡೆ ನೋಡ್ತೀವಿ, ಗ್ಲಾಸನ್ನು ಬ್ರೇಕ್ ಮಾಡೋದಕ್ಕೆ ಒಂದು ಚಿಕ್ಕ ಹ್ಯಾಮರ್ ಥರದ್ದು ಏನಾದರೂ ಇಟ್ಟಿರ್ತಾರೆ. ಬಟ್ ಆ ಥರದ್ದು ಇಲ್ಲೆಲ್ಲೂ ಕಾಣಲಿಲ್ಲ, ಇಲ್ಲೇನೂ ಇರಲಿಲ್ಲ ಅನ್ನುವಂಥದ್ದನ್ನು ಪ್ರಯಾಣಿಕರು ಹೇಳ್ತಾರೆ. ಅಥವಾ ಅವ್ರು ಪ್ಯಾನಿಕ್ ಆದಾಗ ಏನು ಮಾಡಬೇಕು, ಹೆಂಗೆ ಹೋಗಬೇಕು ಅನ್ನೋದು ಸಹಜವಾಗಿ ಕೆಲವೊಂದಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ. ನೋಡಿ, ಒಂಗೋಲ್ನಲ್ಲಿರುವ ವೆಮುರಿ ಕಾವೇರಿ ಟ್ರಾವೆಲ್ಸ್ನ ಪ್ರಮುಖ ಕಚೇರಿ 2018ರಿಂದಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಸುಮಾರು 7 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರುವಂಥ ಈ ಟ್ರಾವೆಲ್ಸ್. ಇಬ್ಬರೂ ಸಹ ಅನುಭವಿ ಬಸ್ ಚಾಲಕರೇ ಇವರು. ಒಬ್ಬ ಚಾಲಕ ಆಂಧ್ರ ಪ್ರದೇಶದ ಕನಿಗೇರಿಯ ನಿವಾಸಿ, ಇನ್ನೊಬ್ಬರು ಸ್ಪೇರ್ ಡ್ರೈವರು ನರಸಾರಾವ್ಪೇಟ ಪಟ್ಟಣದ ನಿವಾಸಿ. ಇವರಿಬ್ಬರು ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥವ್ರೆ. ಹೈದರಾಬಾದ್ ಮತ್ತು ಬೆಂಗಳೂರು ಸೇರಿ ಹಲವೆಡೆ ಇದರ ಶಾಖೆಗಳಿವೆ ಕಾವೇರಿ ಟ್ರಾವೆಲ್ಸ್ನದ್ದು. ಒಂಗೋಲ್ನಲ್ಲಿನೇ ಪ್ರಮುಖ ಕಚೇರಿ ಇರೋದು. ಇಂಥ ವಿ ಕಾವೇರಿ ಟ್ರಾವೆಲ್ಸ್ಗೆ ಸೇರಿದಂಥ ಈ ಕಾವೇರಿ ಬಸ್ ಇವತ್ತು ಬೆಂಕಿಗೆ ಆಹುತಿಯಾಗಿದೆ. ಬೆಳಿಗ್ಗೆ ಇನ್ನೇನು ಬರುತ್ತೆ, ಬೆಂಗಳೂರಿಗೆ ತಲುಪುತ್ತೆ ಅನ್ನುವಂಥ ಒಂದು ಕನಸು ಕಂಡಿದ್ದಂತಹ 10 ಜನ ಇವತ್ತು ಸಾವನ್ನಪ್ಪಿದ್ದಾರೆ.